ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ, ಎನಗೆ ಎನ್ನ ಚಿಂತೆ ತನಗೆ ಕಾಮದ ಚಿಂತೆ, ಒಲ್ಲೆ ಹೋಗು ಸೆರಗ ಬಿಡು ಮರಳೆ, ಒಲ್ಲೆ ಹೋಗು ಸೆರಗ ಬಿಡು ಮರಳೆ, ಎನಗೆ ಚನ್ನ ಮಲ್ಲಿಕಾರ್ಜುನ ದೇವರು ಒಲಿವರು ಒಲಿಯರು ಎಂಬ ಚಿಂತೆ, ಎನಗೆ ಚನ್ನ ಮಲ್ಲಿಕಾರ್ಜುನ ದೇವರು ಒಲಿವರು ಒಲಿಯರು ಎಂಬ ಚಿಂತೆ. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರ ಜೀವನದಲ್ಲಿ ನಡೆದಂಥ ಒಂದು ಮಹತ್ತರವಾದ ಒಂದು ಘಟನೆ ಇದು. ಅವರು ಹೇಗೆ ಒಂದು ವೀರ ವಿರಕ್ತಿಯನ್ನು ಪಡ್ಕೊಂಡ್ರು ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಕೌಶಿಕ ರಾಜನ ಅರಮನೆಯಲ್ಲಿರುವಾಗ ಕೌಶಿಕರಾಗ ಅಕ್ಕ ಮಹಾದೇವಿ ತಾಯಿಯವರಿಗೆ ಮದುವೆಯಾಗು ಅಂತ ಹೇಳಿ ಅಲ್ಲೇ ಪೀಡಿಸ್ತಾ ಇದ್ದ ಆತ, ಒತ್ತಾಯ ಮಾಡ್ತಾಯಿದ್ದ. ಆಗ ಅಕ್ಕ ಮಹಾದೇವಿ ತಾಯಿಯವರು ಒಪ್ಪದೇ ಇದ್ದಾಗ ಅವರ ಸೆರಗನ್ನು ಹಿಡ್ಕೋತಾನ. ಆವಾಗ ಅಕ್ಕ ಮಹಾದೇವಿ ತಾಯಿಯವರು ಇದೇ ವಚನವನ್ನು ಹೇಳ್ತಾ ಇದ್ದಾರೆ. ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ. ಒಂದು ಎಮ್ಮೆಗೆ ಅದು ಹೊಟ್ಟೆತುಂಬ ಮೇಯಬೇಕು, ಮನೆಗೆ ಬಂದು ತನ್ನ ಕರುವಿಗೆ ಹಾಲು ಕೊಡಬೇಕು, ತನ್ನನ್ನು ಕಟ್ಟಿದಂಥ ಆ ಒಡೆಯನಿಗೆ ಮಾಲೀಕನಿಗೆ ಹಾಲು ಕೊಡಬೇಕು ಅನ್ನುವಂಥ ಒಂದು ಚಿಂತೆಯಲ್ಲಿ ಅದು ದಿನ ಕಳೀತಾ ಇರ್ತೈತಿ. ಆದರೆ ಸಮಗಾರ ಒಂದು ಚಿಂತೆ. ಅದೇ ಒಬ್ಬ ಸಮಗಾರ ಆ ಎಮ್ಮೆ ಯಾವಾಗ ನಾನು ಅದನ್ನು ಕೊಯ್ತೀನಿ, ಯಾವಾಗ ಅದರ ಚರ್ಮದಿಂದ ನಾನು ಪಾದರಕ್ಷೆ ಮಾಡ್ತೀನಿ, ಯಾವಾಗ ಅದನ್ನು ಕೊಂದು ಅದನ್ನು ನಾನು ಲಾಭ ಮಾಡ್ಕೋತೀನಿ ಅನ್ನೋದು ಆ ಸಮಗಾರನಿಗೆ ಚಿಂತೆಗಿರುತ್ತೆ. ಹಾಗೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ. ಅಂದರೆ ಒಬ್ಬ ಉತ್ತಮ ಮನುಷ್ಯ ಒಂದು ಧರ್ಮ ಮಾರ್ಗದಲ್ಲಿ ನಡೀತಾ ಇರ್ತಾನೆ. ಯಾರ್ದು ಉಸಾಬರಿ ಹೋಗ್ಲಿದ್ದಂಗೆ, ಯಾರ ಜೊತೆಗೇನು ತಂಟೆ ತಕರಾರು ಮಾಡ್ಕೊಳ್ಳಿದ್ದಂಗೆ ತನ್ನದೇ ಆದ ಒಂದು ಜೀವನವನ್ನು ಒಂದು ಧರ್ಮ ಮಾರ್ಗದಲ್ಲಿ ನಡೀತಾ ಇರ್ತಾನೆ. ಆದರೆ ಕರ್ಮಿಗೊಂದು ಚಿಂತೆ, ಆದರೆ ಅಲ್ಲಿ ಪ್ರತಿಯಾಗಿ ಮತ್ತು ಒಬ್ಬ ಕರ್ಮಿ ಇರ್ತಾನೆ. ಇವನ್ನ ಬದುಕನ್ನು ನಾವು ಹೇಗೆ ಕೆಡಿಸ್ಬೇಕು, ಹೇಗೆ ಇವನನ್ನು ಹಾಳು ಮಾಡಬೇಕು, ಯಾವ ರೀತಿ ಇವನನ್ನು ಹಾನಿಗೊಳಪಡಿಸಬೇಕು, ಯಾವ ರೀತಿ ಇವನ ತೇಜೋವಧೆ ಮಾಡಬೇಕು ಅಂಥೇಳಿ ಆತ ಒಂದು ಚಿಂತೆಯೊಳಗೆ ತೊಡಗಿರ್ತಾನೆ. ಅದಕ್ಕೋಸ್ಕರ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಅಂತ ಹೇಳ್ತಾರೆ. ಅದೇ ರೀತಿ ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ. ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನಾದಂತಹ ಚನ್ನಮಲ್ಲಿಕಾರ್ಜುನ ಆತನ ಒಂದು ಧ್ಯಾನ ಪೂಜೆ ಮಾಡಬೇಕು, ಮತ್ತು ಬಂದ ಜಂಗಮರಿಗೆ ಒಂದು ದಾಸೋಹ ಮಾಡಬೇಕು, ಪ್ರಸಾದ ಮಾಡಬೇಕು, ಮತ್ತು ತಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಚಿಂತೆಯಲ್ಲಿ ಅವರು ತೊಡಗಿದರೆ, ಆದರೆ ಆ ಕಾಮಿ ಏನಿರ್ತಾನಲ್ಲ ಕೌಶಿಕ, ಆತನಿಗೊಂದು ಚಿಂತೆ. ಅಂದರೆ ಯಾವಾಗ ಇವಳನ್ನು ನಾನು ಮದುವೆ ಆಗ್ತೀನಿ, ಯಾವಾಗ ಇವಳನ್ನು ವಶಪಡಿಸ್ಕೊಳ್ತೀನಿ, ಯಾವಾಗ ಇವಳನ್ನು ಅನುಭವಿಸ್ತೀನಿ ಅನ್ನುವಂಥ ಆತನಿಗೆ ಒಂದು ಕಾಮದ ಚಿಂತೆ ಆತನಿಗೆ. ಹಾಗೆ ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಹೇಳ್ತಾರೆ ಅವರು, ಒಲ್ಲೆ ಹೋಗು ಸೆರಗ ಬಿಡು ಮರಳೆ. ನಾನು ಒಲ್ಲೆ ನಿನ್ನ ಮದುವೆ ಆಗೋಕ್ಕೂ ಒಲ್ಲೆ, ನಿನ್ನ ವಶವಾಗೋಕ್ಕೂ ಒಲ್ಲೆ, ಅದಕ್ಕೆ ನನ್ನ ಸೆರಗ ಬಿಡು ಮರಳೆ
ಅಂತ ಹೇಳಿ ಆ ಕೌಶಿಕನಿಗೆ ಅವರು ಹೇಳ್ತಾರೆ, ಅದೇ ನಿನ್ನ ಒಂದು ಕಾಮಕ್ಕೆ ನಾನು ಗುರಿ ಆಗೋದಿಲ್ಲ ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ಒಳ್ಳೆ ಹೋಗು, ಸೆರಗ ಬಿಡು ಮರುಳಿ ಅಂತ ಹೇಳ್ತಾರೆ. ಹುಚ್ಚ ಅಂದರೆ ಮರುಳಿ ಅಂದರೆ ಹುಚ್ಚ ಕೈ ಬಿಡು ಸೆರಗ ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ, ಎನಗೆ ಚನ್ನಮಲ್ಲಿಕಾರ್ಜುನ ದೇವರು ಒಲಿವರು ಎಂಬ ಚಿಂತೆ. ಸೃಷ್ಟಿಕರ್ತ ಪರಮಾತ್ಮ ನನಗೆ ಒಲಿತಾನೋ ಅಥವಾ ಒಲಿಯೋದಿಲ್ಲೋ ಅನ್ನೋ ಒಂದು ಚಿಂತೆಯಲ್ಲಿ ನಾನು ದಿನ ಕಳೀತಾ ಇದ್ದೇನೆ, ನೀನು ನಿನ್ನ ಕಾಮಕ್ಕೆ ಬಡದಾಡ್ತಿದ್ದೀಯ ಅಂತ ಹೇಳಿ ಆ ಕೌಶಿಕನಿಗೆ ಅವರು ಅಲ್ಲಿ ಬುದ್ಧಿವಾದವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಈ ಘಟನೆ ಏನಿದೆಯಲ್ಲ, ಅಕ್ಕಮಹಾದೇವಿ ತಾಯಿಯವರ ಒಂದು ಬದುಕಿನಲ್ಲಿ ಅತಿ ಮಹತ್ವರವಾದ ಒಂದು ಘಟ್ಟ ಇದು. ಅದಕ್ಕೋಸ್ಕರ ಅವರಿಗೆ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿ ಅಂತೇಳಿ ಅದಕ್ಕೆ ಕರೆಯೋದು ಅವರಿಗೆ. ಹಾಗೆ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳುವ ಹಾಗೆ ನಾವು ಸಮಗಾರರಾಗದೆ, ಕರ್ಮಿಯಾಗದೆ, ಕಾಮುಕರಾಗದೆ ಒಂದು ಉತ್ತಮ ಜೀವನವನ್ನು ನಾವು ಬದುಕಿನಲ್ಲಿ ನಾವು ಬಳಸಬೇಕಾಗಿತ್ತು, ಅದನ್ನು ಸವಸಬೇಕಾಗಿತ್ತು. ಅಂದರೆ ನಾವು ಸಹಿತ ಅಂಥ ವಚನಗಳನ್ನು ಅಕ್ಕಮಹಾದೇವಿಯವರು ತಾಯಿಯವರು ಶರಣರು ಕೊಟ್ಟಂಥ ವಚನಗಳನ್ನು ನಾವು ಓದಿದಾಗ ಅಲ್ಲಿ ನಮಗೆ ನಾವು ಯಾವ ರೀತಿ ಒಂದು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅನ್ನುವಂಥ ವಿಚಾರ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.